ಪ್ರೆಸ್ ಟ್ರಸ್ಟ್ ವತಿಯಿಂದ ಪ್ರತಿಭಾ ಪುರಸ್ಕಾರ ಸನ್ಮಾನ ಕಾರ್ಯಕ್ರಮ ನಗರದ ಪತ್ರಿಕಾ ಭವನದಲ್ಲಿ ನಡೆಯಿತು. ಕಾರ್ಯಕ್ರಮಕ್ಕೆ ಹಿರಿಯ ಪತ್ರಕರ್ತ ಹಾಗೂ ಉಪಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಪಿ ತ್ಯಾಗರಾಜ್ ಅವರು ಚಾಲನೆಯನ್ನ ನೀಡಿದ್ರು. ಪ್ರತಿಭಾ ಪುರಸ್ಕಾರ ಸನ್ಮಾನ ಕಾರ್ಯಕ್ರಮಗಳು ಸಹ ನೆರವೇರಿದವು. ಇನ್ನು ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಾಕ್ಷರಿ ಅವರು ಛಾಯಾಚಿತ್ರ ಪ್ರದರ್ಶನಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟರು. ಹಿರಿಯ ಪತ್ರಕರ್ತರು ಸಹೋದ್ಯೋಗಿಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಇಲ್ವಾ ಅನ್ನೋದನ್ನ ಮನನ ಮಾಡ್ಕೊಳ್ಳೋದಕ್ಕೆ ಮತ್ತೆ ವಿಮರ್ಶೆ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ. 1973 ಪತ್ರಿಕೆ ಪ್ರಾರಂಭ ಆಯಿತು. ಅದನ್ನು ನೆನಪಿಸ್ಕೊಟ್ಟಿಗೆ ಒಂದು ನೆನಪಾದರೆ ಆ ನೆಪದಲ್ಲಿ ನಮ್ಮನ್ನ ನಾವು ಪರೀಕ್ಷೆಗೆ ಕೊಟ್ಟುಕೊಳ್ಳುವಂತಹ ಒಂದು ಸಂಘ. ಹಿಂದೆ ಪತ್ರಿಕೋದ್ಯಮ ಅಂತಂದ್ರೆ ಪತ್ರಕರ್ತರು ಅಂತಂದ್ರೆ ಸ್ವತಂತ್ರ ಹೋರಾಟ ಇರ್ಬೋದು, ದೇಶ ಸೇವೆ ಇರ್ಬೋದು, ಅಥವಾ ಬ್ರಿಟಿಷರಿಂದ ನಾವು ಸ್ವಾತಂತ್ರ್ಯ ತರಬೇಕು ಅಂತ ಅಥವಾ ನಮ್ಮ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು ಒಂದು ಹಂತ ಇತ್ತು. ಕೊಡ್ತಾ ಇದ್ದಂತಹ ಇನ್ನೊಂದು ಇದು ಮಧ್ಯಮ ಕಾಲದಲ್ಲಿ. ಈಗಿನ ಕಾಲಘಟ್ಟದಲ್ಲಿ ನನ್ನ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಇರೋ ಎಲ್ಲ ಪತ್ರಕರ್ತರಾಗಿರೋದ್ರಿಂದ ಮತ್ತೆ ನಮ್ಮ ಸಂಸ್ಥೆಗಳಲ್ಲಿ ಏನು ನಡೀತಾ ಇದೆ ಮತ್ತೆ ನಾವೆಲ್ಲ ಅದಕ್ಕೆ ಪಾತ್ರ